ನಾವು ಹೆಣ್ಮಕ್ಳು ಪ್ರತಿದಿನ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಏನಾದರೂ ಒಂದು ಕೆಲಸದಲ್ಲಿ ತೊಡಗೇ ಇರ್ತೀವಿ. ಗೃಹಿಣಿ ಅಂದರೆ ಮಕ್ಕಳು ನೋಡ್ಕೊಬೇಕು, ಮನೆ ಕೆಲಸ ಮಾಡ್ಕೊಬೇಕು, ಅದ್ರ ಜೊತೆ ಅಡುಗೆ ಮಾಡಬೇಕು, ಎಷ್ಟೊಂದು ಕೆಲಸ ಇರುತ್ತೆ. ಬಟ್ ನಮ್ಮ ಕೆಲಸನ ಯಾರೂ ಕೂಡ ಗುರುತಿಸಲ್ಲ. ಮನೇಲೇ ಇರ್ತೀಯಾ, ಏನು ಕೆಲಸ ಮಾಡ್ತೀಯಾ ಅಂತ ಹೇಳ್ತಾರೆ. ಮಹಿಳೆಯರು, ಗೃಹಿಣಿಯರು ಮನೇಲಿ ಕೆಲಸ ಮಾಡೋದಕ್ಕೆ ಯಾರು ಕೂಡ ಅವರಿಗೆ ಸಹಾಯಧನನೂ ಕೊಡಲ್ಲ, ಏನೂ ಕೊಡಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದ್ದು ತುಂಬಾ ಉಪಯೋಗ ಆಯಿತು. ಇದರಿಂದ ಎಷ್ಟೋ ಗೃಹಿಣಿಯರಿಗೆ ತುಂಬ ಹೆಲ್ಪ್ ಆಯಿತು. ಸೊ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೋಸ್ಕರನೇ ಇದನ್ನು ಸಹಾಯಧನವಾಗಿ ನೀಡಲು ಆರಂಭಿಸಿದ್ರು. ಸೊ ಇದರಿಂದ ತುಂಬಾ ಬೆನಿಫಿಟ್ಸ್ ಆಗಿದೆ. 2023 ಇಲ್ಲಿವರೆಗೂ ಲಕ್ಷಾಂತರ ಮಹಿಳೆಯರು ಇದರ ಬೆನಿಫಿಟ್ಸ್ನ ಪಡೆದಿದ್ದಾರೆ. ಸೊ ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿ ಬೆನಿಫಿಟ್ ಪಡೆದಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇದರಿಂದ ಪರ್ಸ್ನಲಿ ನಮ್ಮಮ್ಮ ಅಕ್ಕ ಎಲ್ಲರೂ ಬೆನಿಫಿಟ್ಸ್ ಪಡೆದಿದ್ದಾರೆ. ಸೊ ಮನೆಯವರೆಲ್ಲರಿಗಾಗಿ ದುಡಿಯುವ ಕೈಗಳಿಗೆ ಸರ್ಕಾರದ ಗೌರವ ಗೃಹಲಕ್ಷ್ಮಿ ಯೋಜನೆ. ಸೊ ಇದನ್ನು ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಥ್ಯಾಂಕ್